ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡೆಕೋರೇಷನ್ ಸ್ಟಾರ್ಟ್ ಆಗಿದೆ. ಇವಾಗ ಐಟಮ್ಸ್ ಎಲ್ಲ ಬಂದಿದೆ. ಸೊ ಅವರು ಜಸ್ಟ್ ಎಲ್ಲ ಇಲ್ಲಿ ಇಟ್ಟು ಹೋಗಿದ್ದಾರೆ ಡೆಕೋರೇಷನ್ ಮಾಡೋಕ್ಕೆ. ಇವತ್ತೊಂದು ಸಿಂಪಲ್ ಡೆಕೋರೇಷನ್ ಮಾಡ್ತಾರೆ. ಅಂದರೆ ರಿಯಲ್ ಫ್ಲವರ್ಸ್ ಇವತ್ತಿಡಲ್ಲ, ಇವತ್ತು ಬರೀ ಪ್ಲಾಸ್ಟಿಕ್ ಹೂವು ಇಡ್ತಾ ಇದ್ದಾರೆ. ನಾಳೆ ಪೂಜೆ ಆದಮೇಲೆ ಬೆಳಗ್ಗೆ ರಿಯಲ್ ಫ್ಲವರ್ ಇಡ್ತಾರೆ. ಬಿಕಾಸ್ ಸಂಜೆ ಎಲ್ಲ ಜನಗಳು ಬರ್ತಾರಲ್ಲ, ಸೊ ಹಾಗಾಗಿ ಫ್ರೆಶ್ ಆಗಿರುತ್ತೆ ಅಂತೇಳಿ ನಾವು ಸಾಯಂಕಾಲಕ್ಕೆ ವಿ ಆರ್ ಕೀಪಿಂಗ್ ರಿಯಲ್ ಫ್ಲವರ್ಸ್. ಈಗ ಸದ್ಯಕ್ಕೆ ಇಟ್ಸ್ ಅ ಪ್ಲಾಸ್ಟಿಕ್ ಫ್ಲವರ್ಸ್ ಅರೇಂಜ್ಮೆಂಟ್. ಸೊ ಸ್ಟಾರ್ಟ್ ಆಗಿದೆ ಡೆಕೋರೇಷನ್. ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ. ಹೂವೆಲ್ಲ ತಂದಿಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ರ್ಯಾಕ್ಸ್ ಎಲ್ಲ ತಂದಿಟ್ಟಿದ್ದಾರೆ. ಇನ್ನು ಅವ್ರು ಬಂದು ಎಲ್ಲ ಸೆಟ್ ಮಾಡ್ತಾರೆ, ಅರೇಂಜ್ ಮಾಡ್ತಾರೆ. ನಾವು ಸ್ವಲ್ಪ ಇಲ್ಲೆಲ್ಲ ಡೆಕೋರೇಷನ್ ಮಾಡ್ಕೊಂಡಿದ್ದೀವಿ. ಇಲ್ಲೆಲ್ಲ ಗಿಡಗಳನ್ನ ಇಟ್ಕೊಂಡು ಇನ್ನು ಲೈಟ್ ಎಲ್ಲ ಹಾಕಬೇಕು, ಫೌಂಟೇನ್ ಎಲ್ಲ ಆನ್ ಮಾಡಬೇಕು. ಸೊ ಲೆಟ್ಸ್ ಆನ್ ದ ಫೌಂಟೇನ್. ನೀರು ಹೋಗ್ತಾ ಇಲ್ಲ ಕನ್ನೋದು ಫೌಂಟೇನ್. ಇಲ್ಲಿ ರಾಧೆ ಕೃಷ್ಣನ ಇಟ್ಟು ಈ ಥರ ಡೆಕೋರೇಷನ್ ಮಾಡಿದ್ದೀವಿ ಈ ಪ್ಲೇಸ್ನ. ಇಟ್ ಲುಕ್ಸ್ ನೈಸ್. ಹಲೋ, ಸ್ಟ್ಯಾಂಡ್ ಎಲ್ಲ ಹಾಕ್ಕೊಳ್ತಾ ಇದ್ದಾರೆ. ಈ ಬ್ಯಾನರ್ ಮುಂದೆ ಲಕ್ಷ್ಮೀ ಕೂರಿಸೋದು. ಕಮಲದ ಲಕ್ಷ್ಮೀ ಸತಿ. ಬ್ಯಾನರ್ ಬ್ಯಾಕ್ ಡ್ರಾಪ್ ರೆಡಿ ಆಗಿದೆ. ಇನ್ನು ಫ್ಲವರ್ಸ್ ಸೆಟ್ ಮಾಡಬೇಕು. ಇವತ್ತಿಗೆ ಸದ್ಯಕ್ಕೆ ಆರ್ಟಿಫಿಷಿಯಲ್ ಫ್ಲವರ್ಸ್, ನಾಳೆ ಒರಿಜಿನಲ್ ಫ್ಲವರ್ಸ್ ಇರ್ತಾರೆ. ನಾನು ಇವಾಗಷ್ಟೇ ಗುರುವಾರದ್ದು ಪೂಜೆ ಮಾಡಿ ಕೂತ್ಕೊಂಡಿದ್ದೆ. ಇನ್ನಿವರು ಡೆಕೋರ್ ಮಾಡಿ ಹೋಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಸ್ವಲ್ಪ ಇನ್ನು ಲಾಸ್ಟ್ ಮಿನಿಟ್ ಕೆಲಸಗಳಿತ್ತಲ್ಲ, ಸ್ವಲ್ಪ ಐಟಮ್ಸ್ ಎಲ್ಲ ತರೋದು. ಎಲೆ ತಂದ್ಯಾ? ಎಲೆ ತರಬೇಕು, ಎಲೆ, ಅಡಿಕೆ, ಬ್ಲೌಸ್ ಪೀಸ್. ಇನ್ನು ಲಾಸ್ಟ್ ಮಿನಿಟ್ ಸ್ವಲ್ಪ ಐಟಮ್ಸ್ ಎಲ್ಲ ತರೋಕ್ಕೆ ಬಾಕಿ ಇದೆ. ಅದೆಲ್ಲ ಇವಾಗ ತರಬೇಕು ಹೋಗಿ. ಧ್ವನಿ ಮೇಡಮ್ ಸ್ಲೀಪಿಂಗ್. ಹಾಗೆ ಇದೆಲ್ಲ ಮುಗಿಸ್ಕೊಂಡು ಬೇಗ ಬರಬೇಕು ಎದ್ದೋಳೋ ಅಷ್ಟೊತ್ತಿಗೆ. ಹಾಯ್ ಜಾನು. ಹಾಯ್ ನಕ್ಕು. ಹೌ ಡು ಯು ಡೂ? ನಮ್ಮನೇಲಿದೆ ಆ ಥರದ್ದು ಗಮ್ಮು. ನಾವು ಲಾಸ್ಟ್ ಮಿನಿಟ್ ಐಟಮ್ಸ್ ಇತ್ತಲ್ಲ, ಬಾಳೆಕಂದು, ಬ್ಲೌಸ್ ಅದೆಲ್ಲ ತೊಗೊಬೇಕಿತ್ತಲ್ಲ, ಹಾಗಾಗಿ ಮಾರ್ಕೆಟಿಗೆ ಬಂದ್ವಿ. ಈಗ ಬ್ಲೌಸ್ ತೊಗೊಂಡಾಗಿದೆ. ಎಲ್ಲ ಬ್ಲೌಸ್ ತೊಗೊಬೇಕು. ಫಸ್ಟ್ ಬಾಳೆಕಂದು ತೊಗೊಂಡು ಮತ್ತೆ ಬ್ಲೌಸ್. ಇಲ್ಲಿಂದ ನೋಡಿ ಮನೆ ಮುಕ್ಕೋಡ ಎಲ್ಲ ಜನ ಭರ್ಜರಿ ಶಾಪಿಂಗ್ ಮಾಡ್ತಾ ಇದ್ದಾರೆ ವರಮಹಾಲಕ್ಷ್ಮಿ ಪ್ರಯುಕ್ತ. ಏನಾದ್ರು ಗೋಯಿಂಗ್ ಬೈ ದ ವೇ ನಾವು ಅಲ್ಲಿ ನಿಲ್ಲಿಸ್ಬೇಕಿತ್ತು ಸರ್ಕಲಲ್ಲಿ. ದಪ್ಪ ಸೇಮ್ ಇದು ಇನ್ನೊಂಚೂರು ದೊಡ್ಡದು ಕೊಡ್ತೀವಿ. ನಿಮಿಷ ಎರಡು ಬೇಕಾ? ನೈಲ್ ಪಾಲಿಶ, ಪೆನ್, ಸ್ಟಿಕ್ಕರ್, ಬ್ಯಾಂಗಲ್ಸ್. ಇದು ಬೇಡ ಸರ್, ಕ್ಲಿಪ್ ಬೇಕಾ? ಎಷ್ಟಾಯ್ತು ಸರ್? ಎಷ್ಟಂತ? 50 ಒಂದಕ್ಕಾ? ಹಾಂ.
ತೊಗೊಂಡ್ವಿ, ಹೂಗಳು ತೊಗೊಂಡ್ವಿ, ಮತ್ತು ಇನ್ನು ಸೇವಂತಿಗೆ ಹೂವು ತೊಗೊಬೇಕು ದೇವ್ರ ಪೂಜೆ ಮಾಡೋಕ್ಕೆ. ಅದೆಲ್ಲ ತೊಗೊಂಡೆ, ಎಲ್ಲ ಮುಗೀತು ಆಲ್ಮೋಸ್ಟ್. ಅಡಿಕೆ ಮತ್ತು ಸೇವಂತಿಗೆ ಹೂವು. ₹100 ಹಾಕ್ಬಿಡ್ತೀನಿ ಅಕ್ಕ, ₹20 ಚೇಂಜ್ ಇಲ್ಲ ಅಕ್ಕ. 80 ₹160 ಒಳ್ಳೆಯಲೆ. ಅದೊಂದು ಮಾರು, 3 ಮಾರು. ವಿಡಿಯೋದಲ್ಲಿ ಬರ್ತೀಯ ನೀನು ಯೂಟ್ಯೂಬಲ್ಲಿ? ಏನು ಬೇಡಕ್ಕ, ಯೂಟ್ಯೂಬ್ನಾಗ ಬರೋಷ್ಟೇನಿಲ್ಲ ಬಡವರು. ಅದಕ್ಕೆ ಫೇಮಸ್ ಮಾಡ್ತೀನಿ ನಿನ್ನ ಬಡವರಾಗಿದ್ದಾಗ. ಹೂವು ಆಯಿತು, ಬಾಳೆಕಂದ ಆಯಿತು, ಮತ್ತು ಬಾಕಿ ಪೂಜೆ ಸಾಮಾನೆಲ್ಲ ಆಯಿತು, ಅಣ್ಣಸ್ನೆಲ್ಲ ಆಯಿತು. ಇನ್ನು ಮನೆಗೆ ಹೋಗೋದು. ಸೂಪರ್ ಆಗಿದೆ ಡೆಕೋರೇಷನ್. ಇನ್ನು ನಾವು ಲಕ್ಷ್ಮೀನ ಕೂರಿಸಿ ನೋಡೋಣ ಹೇಗೆ ಬರುತ್ತೆ ಅಂತ. ಟೇಬಲ್ ಮೇಲೆ ಹೊಸದಿದೆಯಾ ತಂದಿಗೆ? ಬಿಂದಿಗೆಗೆ ಈ ಥರ ಗಂಟು ಬಿಂದಿಗೆಗೆ ಈ ಥರ ಕೋಲ್ ಕಟ್ಟಿದ್ದೀವಿ. ಹಾರ ಅದು ಎಲ್ಲ ಹಾಕೋದಕ್ಕೆ ಸಪೋರ್ಟಿಗೆ ಅಂತಂದ್ಬಿಟ್ಟು ಕೋಲ್ ಇಟ್ಟಿದ್ದೀವಿ. ಹಾರ ಹಾಕಕ್ಕ ಸೀರೆ ಉಡ್ಸಕ್ಕಲ್ವಾ? ಸೀರೆನೂ ಉಡ್ಸೋದಕ್ಕೆ ಮತ್ತೆ ಕೈ ಸೈಡಲ್ಲಿ ಈ ಥರ ಹಾರಗಳು. ಸೀರೆ ಎಲ್ಲ ರೆಡಿ ಆಗ್ತಾಯಿದೆ. ಕಂದ್ರಿಬ್ರು ಸೀರೆನ ರೆಡಿ ಮಾಡ್ಕೊಳ್ತಾಯಿದ್ದೆ. ಅದನ್ನು ಇಲ್ಲಿ ಸೀರೆ ಉಡ್ಸೋದು ಕಳ್ಸೋಕ್ಕೆ. ಫಸ್ಟ್ ಸೀರೆ ಉಡಿಸಿ ಮತ್ತೆ ಕಾಯಿ ಅದೆಲ್ಲ ಇಡೋದು. ಈಗ ಫಸ್ಟ್ ಸೀರೆ ಸೆಟ್ ಮಾಡಿ ಇಲ್ಲಿ ಸೀರೆಯನ್ನು ಉಡಿಸೋದು ಪ್ರಾಸೆಸ್ ಸ್ಟಿಲ್ ಇನ್ ಪ್ರೋಗ್ರೆಸ್. ಮತ್ತು ಮಮ್ಮಿ ನೈವೇದ್ಯಕ್ಕೆ ಇಡೋಕ್ಕೆ ಚಕ್ಲಿ ಮಾಡ್ತಾ ಇದ್ದಾರೆ. ಚಕ್ಲಿ ಇನ್ನು ಕೋಡ್ಬಳೆ ಎಲ್ಲ ಮಾಡಬೇಕು. ಮತ್ತೇನು ಮಾಡಬೇಕು? ನಾನು ಬಾದಾಮ್ ಪೂರಿ ಮಾಡಬೇಕು. ಅದೆಲ್ಲ ನೈವೇದ್ಯಕ್ಕೆ ಇಡೋಕ್ಕೆ. ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈಗ ಟೈಮ್ ಬಂದು 1:30 ಆಗಿದೆ. ಸೊ ಅಲ್ಲಿ ಎಂಡ್ ದಿಸ್ ವ್ಲಾಗ್. ಇನ್ನು ಸೀರೆದೆಲ್ಲ ಸ್ವಲ್ಪ ಮುಗಿಸಿ ಅಷ್ಟೊತ್ತಿಗೆ ಬೆಳಕಾಗುತ್ತೆ. ಬೆಳಿಗ್ಗೆದ್ದು ಪೂಜೆ ಮಾಡಬೇಕು. ಸೊ ಅದನ್ನು ಇಲ್ಲಿ ಕ್ಯಾಪ್ಚರ್ ಇನ್ ಅದರ್ ಬ್ಲಾಗ್ ಅಂತ ಹೇಳ್ತಾ ಟಾಟಾ, ಬೈ ಬೈ, ಸಿ ಯು, ಟೇಕ್ ಕೇರ್.